ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎವಿಡೆನ್ಸ್ ಟೆಕ್ನಿಕ್ ಅಂತ. ಯಾವತ್ತಾದರೂ ನಿಮಗೆ ಡೌಟ್ ಆಗಿದೆಯಾ, ಈ ಅಫರ್ಮೇಷನ್ಸ್ ವರ್ಕ್ ಆಗ್ತಿದೆಯಾ ಇಲ್ವಾ, ಈ ಟೆಕ್ನಿಕ್ ವರ್ಕ್ ಆಗ್ತಿದೆಯಾ ಇಲ್ವಾ, ನಾವು ಮಾಡ್ತಾ ಇರೋ ಟೆಕ್ನಿಕ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ, ಹೆಂಗೆ ಗೊತ್ತಾಗುತ್ತೆ ನಮಗೆ ಈ ಅಫರ್ಮೇಷನ್ಸ್ ಆಗಲಿ ಟೆಕ್ನಿಕ್ಸ್ ಆಗಲಿ ಎಲ್ಲನೂ ವರ್ಕ್ ಆಗ್ತಿದೆ, ನಮಗೆ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಡ್ರೀಮ್ಸ್ನ. ಸೊ ಈ ಥರ ಎಲ್ಲ ತುಂಬ ಕ್ವೆಶನ್ಸ್ ಇದೆಯಾ, ತುಂಬ ಡೌಟ್ಸ್ ಇದೆಯಾ ನಿಮಗೆ, ಆವಾಗ ಈ ಎವಿಡೆನ್ಸ್ ಟೆಕ್ನಿಕ್ನ ಯೂಸ್ ಮಾಡಬೇಕು. ಆದರೆ ವಾರ್ನಿಂಗ್ ಕೊಡ್ತೀನಿ ನಾನು, ಈ ಟೆಕ್ನಿಕ್ಸ್ನ ನಿಮಗೆ ಡೌಟ್ ಕ್ಲಿಯರ್ ಆಗಿದ ತಕ್ಷಣ ಸ್ಟಾಪ್ ಮಾಡಬೇಕು. ಆಮೇಲೆ ಡೌಟ್ಸ್ ಇದ್ದಾಗ ಮಾತ್ರ ಈ ಟೆಕ್ನಿಕನ್ನು ಯೂಸ್ ಮಾಡಬೇಕು, ಇಲ್ಲಾಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಹೆಂಗೆ ಯೂಸ್ ಮಾಡೋದು ಈ ಟೆಕ್ನಿಕ್ಕು ಅಂತಂದರೆ, ಯಾವಾಗಾದರೂ ಇವಾಗ ಒಂದು ಅಫರ್ಮೇಷನ್ಸ್ ಹೇಳ್ಕೊಳ್ತಾ ಇರ್ತೀರಾ ಅಂತ ಅಂದ್ಕೊಳ್ಳೋಣ. ಇವಾಗ ನಿಮಗೆ ದುಡ್ಡು ಬೇಕಾಗಿದೆ, ಸೊ ದುಡ್ಡಿಗೆ ಅಂತ ಅಫರ್ಮೇಷನ್ಸ್ ಹೇಳ್ಕೊಳ್ತಾ ಇದ್ದೀರಾ. ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತ ಹೇಳ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಆವಾಗ ನೀವು ಈ ಎವಿಡೆನ್ಸ್ ಟೆಕ್ನಿಕ್ ಯೂಸ್ ಮಾಡಿ. ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅನ್ನೋ ಅಫರ್ಮೇಷನ್ನು ನನಗೆ ವರ್ಕ್ ಆಗ್ತಾ ಇದೆ ಅಂತ ಹೆಂಗೆ ಗೊತ್ತಾಗೋದು ಅಂತ ಹೇಳಿದ್ರೆ, ಸೊ ಅಕಸ್ಮಾತ್ ಇವಾಗೇನೋ ನೀವು ಪಾಕೆಟ್ ಮನಿ ತೊಗೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಹಸ್ಬೆಂಡೋ ವೈಫೋ ಯಾರೋ ಏನೋ ನಿಮಗೆ ಪಾಕೆಟ್ ಮನಿ ಥರ ಕೊಡ್ತಾ ಇದ್ದಾರೆ, ಏನಾದರೂ ಆ ಥರದ್ದೆಲ್ಲ ಇದ್ದಾಗ ನಿಮಗೊಂದು ಎಕ್ಸ್ಟ್ರಾ ಏನಾದರೂ ಒಂದು ಸ್ವಲ್ಪ ದುಡ್ಡು ಬಂತು ಅಂತಂದರೆ, ಸೊ ಆವಾಗ ನಿಮಗೆ ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಫರ್ಮೇಷನ್ನು ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಅಥವಾ ನಿಮಗೆಲ್ಲೋ ದಾರಿನಲ್ಲಿ ಹೋಗ್ತಾ ಇರ್ತೀರಾ, ಯಾವುದೋ ಒಂದು ಕಾಯಿನ್ ಸಿಕ್ಕತ್ತೆ, ಇಲ್ಲ ಒಂದು ನೋಟ್ ಸಿಕ್ಕತ್ತೆ, ಸೊ ಆವಾಗ ನಿಮಗೆ ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅನ್ನೋ ಅಫರ್ಮೇಷನ್ನು ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗೆಯೇ ಏನಾದ್ರು ನಿಮಗೆ ಹೆಲ್ತ್ಗೋಸ್ಕರ ನೀವು ಕೇಳ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಐ ಹ್ಯಾವ್ ಎ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತಂದಾಗ, ಸೊ ಈ ಥರ ಇದ್ದಾಗ ಯಾರಾದರೂ ನಿಮಗೆ ಹೆಲ್ತ್ಗೆ ಹೇಳ್ಬೋದು, ಇಂಥ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿದೆ ಅಂತ ಅಂದ್ಕೊಂಡು, ಅಥವಾ ಯಾವುದಾದ್ರೂ ಒಂದು ಸ್ಪಿನಾಚ್ ಸೂಪ್ ಕುಡಿ, ಐರನ್ ಕಂಟೆಂಟ್ಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದರ ರೆಸಿಪಿ ಕೊಡ್ತಾರೆ. ಸೊ ಈ ಥರದ್ದು ಏನಾದರೂ ಕೊಟ್ಟಾಗ ಆವಾಗ ನಿಮಗೆ ಏನರ್ಥ, ನಿಮ್ಮ ಅಫರ್ಮೇಷನ್ಸು ವರ್ಕ್ ಆಗ್ತಿದೆ ಅಂತ ಹೇಳಿ, ಓಕೆನಾ. ಸೊ ಈ ಥರದ್ದೆಲ್ಲ ಎವಿಡೆನ್ಸ್ಗಳು ಸಿಕ್ಕತ್ತೆ ನಿಮಗೆ, ಅದಕ್ಕೆ ಇದನ್ನು ಎವಿಡೆನ್ಸ್ ಟೆಕ್ನಿಕ್ ಅಂತ ಕರೆಯೋದು. ಈ ಎವಿಡೆನ್ಸ್ ಸಿಕ್ಕಿದ ತಕ್ಷಣ, ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ವಾ, ಓಕೆ ನೀವು ಅಂದ್ಕೊಂಡಿರೋ ಅಫರ್ಮೇಷನ್ಸು ವರ್ಕ್ ಆಗ್ತಾ ಇದೆ, ಅಥವಾ ನೀವು ಅಂದ್ಕೊಂಡಿರೋ ಟೆಕ್ನಿಕ್ಸು ವರ್ಕ್ ಆಗ್ತಾ ಇದೆ, ನಿಮಗೆ ಅದಕ್ಕೆಲ್ಲನೂ ಎವಿಡೆನ್ಸ್ ಸಿಕ್ತು. ಸೊ ಅದು ಸಿಕ್ಕಾದ ಮೇಲಿಂದ ನೀವು ಥ್ಯಾಂಕ್ ಯು ಎವಿಡೆನ್ಸ್ ಟೆಕ್ನಿಕ್ ಅಂತ ಹೇಳಿಬಿಟ್ಟು ಆಮೇಲಿಂದ ಇದನ್ನು ಸ್ಟಾಪ್ ಮಾಡಿಬಿಡಿ, ಓಕೆನಾ. ಸೊ ಅದಕ್ಕಿಂತ ಜಾಸ್ತಿ ಪದೇ 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 ಅದನ್ನು ಇನ್ನೂ ಡೌಟ್ ಆಗ್ತಾ ಇದೆ ಕ್ಲಿಯರ್ ಆಗಲಿ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಸಾಕಲ್ವಾ, ಯೂನಿವರ್ಸಿಂದ ಇಷ್ಟೆಲ್ಲ ನಿಮಗೆ ಸೈನ್ಸ್ ಸಿಗ್ತಾ ಇದೆ ಅಂತಂದರೆ, ನೀವು ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ಡ್ರೀಮ್ಸ್ ಏನು ಅಂದ್ಕೊಂಡಿದ್ದೀರಾ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ವೆರಿ 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 ಈಸಿ ಟೆಕ್ನಿಕ್ಕು. ಯಾರು ಬೇಕಾದರೂ ಡೌಟ್ಸ್ ಇದೆ ಅಂತಂದಾಗ, ಯಾವ ಏರಿಯಾಸ್ ಆಫ್ ಯುವರ್ ಲೈಫಲ್ಲಿ ಇದ್ದರೂ ಕೂಡ ಈ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ ನೀವು. ಸೊ ಇನ್ನೊಂದು ಬೋನಸ್ ಟಿಪ್ಪು, ನೀವು ವೆಲ್ತ್ಗೆ, ಮನಿಗೆ, ಅಬಂಡೆನ್ಸ್ಗೆ ಅಂತ ಹೇಳಿ ಕ್ರಿಸ್ಟಲ್ಸ್ನ ಏನಾದ್ರು ಯೂಸ್ ಮಾಡ್ತಿರಾದರೆ 3 ಕ್ರಿಸ್ಟಲ್ಸು ತುಂಬ ಇಂಪಾರ್ಟೆಂಟ್. ಒಂದು ಗ್ರೀನ್ ಅವೆಂಚುರಿನ್ನು, ಇನ್ನೊಂದು ಸಿಟ್ರಿನ್ನು, ಇನ್ನೊಂದು ರೋಸ್ ಕ್ವಾಟ್ಸು. ಈ 3 ಕ್ರಿಸ್ಟಲ್ಲು ಕೂಡ ಒಟ್ಟಿಗೆ ಒಂದು ಬೌಲ್ನಲ್ಲಿ ನೀವು ಮನೆಯಿಂದ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಕಾರ್ನರಲ್ಲಿ, ಯಾವ ಕಾರ್ನರ್ ಇದೆ ಆ ಕಾರ್ನರಲ್ಲಿ ಈ 3 ಕ್ರಿಸ್ಟಲ್ಸ್ನು ಒಟ್ಟಿಗೆ ಒಂದು ಯಾವುದಾದ್ರೂ ಬೌಲ್ನಲ್ಲಿ ಇಡಿ, ಆಯಿತಾ. ಸೊ ಈ ಕ್ರಿಸ್ಟಲ್ಸ್ನ ನೀವು ತೊಗೊಂಡು ಬಂದಿರ್ತೀರಾ ಅಂತಂದರೆ ಅದನ್ನು ಸುಮ್ಮನೆ ನೀರಿನಲ್ಲಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು, ಆಮೇಲೆ ಯಾವುದಾದ್ರೂ ಒಂದು ಬೌಲಲ್ಲಿ, ಸ್ಟೀಲ್ ಇರ್ಬೋದು, ಇಲ್ಲ ಸೆರಾಮಿಕ್ ಇಂದಿರ್ಬೋದು, ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ನಿಮ್ಮ ಮನೆಯಿಂದ ಎಂಟರ್ ಆಗ್ತಿದ್ದಂಗೆ, ಇವಾಗ ಮೇನ್ ಡೋರ್ ಇರುತ್ತಲ್ವ, ಮೇನ್ ಡೋರ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಕಾರ್ನರು, ಯಾವುದು ಡೆಡ್ ಎಂಡ್ ಕಾರ್ನರ್ ಯಾವುದಿರುತ್ತೆ ಆ ಕಾರ್ನರಲ್ಲಿ ಲೆಫ್ಟ್ ಸೈಡ್ನಲ್ಲಿ ಈ ಕ್ರಿಸ್ಟಲ್ಸ್ನನ್ನು ಇಟ್ಬಿಡಿ. ಎಲ್ಲಾದರೂ ಪರವಾಗಿಲ್ಲ, ಒಂದು ಚೇರ್ ಇದ್ದರೆ ಚೇರು, ಇಲ್ಲ ಒಂದು ನೆಲದಲ್ಲೂ ಇಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಎಲ್ಲಿ ನಿಮಗೆ ಅನುಕೂಲ ಇದೆ ಆ ಲೆಫ್ಟ್ ಸೈಡ್ನಲ್ಲಿ ಈ 3 ಕ್ರಿಸ್ಟಲ್ಸ್ನು ಒಟ್ಟಿಗೆ ಇಡಿ. ಆವಾಗ ನಿಮ್ಮ ಮನೆಯಲ್ಲಿ ತುಂಬ ಅಬಂಡೆಂಟ್ ಆಗ್ತೀರಾ, ನೀವು ಮನಿಯನ್ನು ತುಂಬ ಜಾಸ್ತಿ ನೀವು ಅಬಂಡೆಂಟಾಗಿ ಬರೋಕ್ಕೆ ಶುರುವಾಗುತ್ತೆ, ವೆಲ್ತ್ ಜಾಸ್ತಿ ಆಗುತ್ತೆ ನಿಮ್ಮ ಮನೆಯಲ್ಲಿ. ಸೊ ಇದು ನಿಮಗೆ ಒಂದು ಸಣ್ಣ ಟಿಪ್ಪು. ಆಮೇಲೆ ಅಕಸ್ಮಾತ್ ನಿಮಗೆ ಅನಿಸುತ್ತೆ ಅದನ್ನು ಯಾರು ಬೇರೆಯವ್ರು ಬಂದು ಮುಟ್ಬಿಟ್ರು ಅಂತೆಲ್ಲ ಹೇಳಿದಾಗ, ಆವಾಗ ಅದನ್ನು ಏನೂ ಇಲ್ಲ, ತಿರ್ಗಾ ನೀವು ನೀರಿನಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಒರೆಸ್ಬಿಟ್ಟು ಅದನ್ನು ಇಡ್ಬೋದು. ಆಮೇಲೆ ಫುಲ್ ಮೂನ್ ಇರುತ್ತಲ್ಲ ಅಂಥ ದಿನ ಕೂಡ ನೀವು ಈ ಕ್ರಿಸ್ಟಲ್ಸ್ನ
ಚಾರ್ಜ್ ಮಾಡ್ಬೋದು. ಆಮೇಲೆ ಮೆಡಿಟೇಟ್ ಮಾಡುವಾಗ ಇವಾಗ ರೋಸ್ ಕ್ವಾರ್ಟ್ಸ್ ಇರುತ್ತಲ್ವ, ಅದು ನಿಮಗೆ ಹಾರ್ಟ್ ಚಕ್ರಕ್ಕೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಸೊ ಅವಾಗ ನಿಮ್ಗೇನಾದ್ರು ಅನಿಸುತ್ತೆ ನಮ್ಮದು ರಿಲೇಷನ್ಶಿಪ್ ಏನೋ ಚೆನ್ನಾಗಾಗ್ತಾ ಇಲ್ಲ, ಆ ಥರ ಎಲ್ಲ ಇದ್ದಾಗ ರೋಸ್ ಕ್ವಾರ್ಟ್ಸ್ನ ಇಟ್ಕೊಂಡು ಮೆಡಿಟೇಟ್ ಮಾಡಿ. ಅದು ಇಟ್ಕೊಳ್ಳೋಕ್ಕೂ ಅಷ್ಟೇ, ಇವಾಗ ರೈಟ್ ಹ್ಯಾಂಡು ನಿಮ್ಮದು ಡಾಮಿನೆಂಟ್ ಹ್ಯಾಂಡ್ ಇದ್ದರೆ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಡಾಮಿನೆಂಟ್ ಹ್ಯಾಂಡ್ ಇದ್ದರೆ ರೈಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ. ಸೊ ಆ ಥರ ಇಟ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಗ್ರೀನ್ ಅವೆಂಚೂರಿನೂ ಅಷ್ಟೇ, ಅದು ಅಬಂಡೆಂಟಿಗೆ ಬೇಕಾಗಿರೋ ಅಂಥದ್ದು. ಸೊ ಅದನ್ನು ಕೂಡ ಇಟ್ಕೊಂಡು ನೀವು ಮೆಡಿಟೇಟ್ ಮಾಡ್ಬೋದು. ಸಿಟ್ರಿನೂ ಅಷ್ಟೇ, ಅದು ತುಂಬ ವೆಲ್ತ್ಗೆ ಅಬಂಡೆನ್ಸಿಗೆ ತುಂಬ ಮಾಡಿಸಿರೋ ಅಂಥ ಕ್ರಿಸ್ಟಲ್ಲು. ಅದನ್ನು ಕೂಡ ನೀವು ರೈಟ್ ಹ್ಯಾಂಡಲ್ಲಿ ಇಟ್ಕೊಳ್ಬೋದು, ಇಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಯಾವುದು ಡಾಮಿನೆಂಟ್ ಹ್ಯಾಂಡ್ ಇರಲ್ಲ ನಿಮ್ಮದು ಆ ಕೈನಲ್ಲಿ ಇಟ್ಕೊಂಡು ನೀವು ಆಮೇಲಿಂದ ಮೆಡಿಟೇಟ್ ಮಾಡಿ. ಆಮೇಲೆ ನಿಮಗೆ ಕನೆಕ್ಷನ್ ಬೆಳೆಯುತ್ತೆ. ಯಾವಾಗಲೂ ಅಷ್ಟೇ ಕ್ರಿಸ್ಟಲ್ಸ್ನ ತಗೊಂಡಾಗ ಅದನ್ನು ಸ್ವಲ್ಪ ಇಟ್ಕೊಂಡು ನೀವು ಕನೆಕ್ಷನ್ ಬೆಳೆಸ್ಕೊಳ್ಳಿ. ಸೊ ಯಾವಾಗ ನಿಮಗೆ ಕನೆಕ್ಷನ್ ಬೆಳೆಯುತ್ತೆ ಆವಾಗ ನಿಮ್ಗೊಂಥರ ಎನರ್ಜಿ, ಅದನ್ನು ಇಟ್ಕೊಂಡಿದ ತಕ್ಷಣ ಒಂಥರ ಎನರ್ಜಿ ಫ್ಲೋ ಆಗುತ್ತೆ. ಆವಾಗ ನಿಮಗೆ ಗೊತ್ತು ನಿಮಗೆ ಮತ್ತು ಕ್ರಿಸ್ಟಲ್ಗೆ ಫ್ರೆಂಡ್ಶಿಪ್ ಆಗಿದೆ ಅಂತ ಹೇಳ್ಕೊಂಡು. ಸೊ ಆವತ್ತಿನ ದಿನ ನಿಮಗೇನೆ ಒಂದು ಫೀಲ್ ಆಗುತ್ತೆ, ಅದರದ್ದು ಪಾಸಿಟಿವ್ ಎನರ್ಜಿ ನಿಮ್ಮ ಮೈನಲ್ಲಿ ಹರಿಯೋದು. ಸೊ ದ್ಯಾಟ್ ಈಸ್ ವೆರಿ 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 ಇಂಪಾರ್ಟೆಂಟು ಕ್ರಿಸ್ಟಲ್ನ. ಸೊ ನೀವು ಅದನ್ನು ಕ್ರಿಸ್ಟಲ್ನ ಇಟ್ಕೊಂಡು ಅಭ್ಯಾಸ ಮಾಡಿಕೊಂಡಾಗ ಕ್ರಿಸ್ಟಲ್ ಜೊತೆ ಕನೆಕ್ಷನ್ ತುಂಬ ಚೆನ್ನಾಗಾಗುತ್ತೆ. ಕ್ರಿಸ್ಟಲ್ ಹೀಲಿಂಗಿಗೂ ಕೂಡ ಯೂಸ್ ಮಾಡ್ತಾರೆ ಅದನ್ನು. ಸೊ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ, ಯಾವ್ಯಾವ ಕ್ರಿಸ್ಟಲ್ಸ್ನ ಯಾವುದ್ಯಾವುದಕ್ಕೆ ಹೀಲಿಂಗ್ ಪ್ರಾಪರ್ಟೀಸ್ಗೆ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ. ಹೇಗೂ ನಮ್ಮ 7 ಚಕ್ರಾಸ್ ಇದೆ ಅಲ್ವಾ, ಅದು ಕೂಡ ಕ್ರಿಸ್ಟಲ್ ಇಂದಾನೆ. ಅಕಸ್ಮಾತ್ ಯಾವುದಾದ್ರೂ ಒಂದು ಚಕ್ರ ನಿಮ್ದು ಏನಾದ್ರು ಇಂಬ್ಯಾಲೆನ್ಸ್ ಆಗಿದೆ ಅಂದಾಗಲೂ ಕೂಡ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬೇಕಾಗುವಂಥ ಕ್ರಿಸ್ಟಲ್ನ ಅಲ್ಲಿ ಆ ಸ್ಪಾಟಲ್ಲಿ ಇಟ್ಕೊಂಡ್ರೆ ಆಗಿಲ್ಲ ಅಂತ ನಿಮಗೆ ಅನಿಸ್ತಾ ಇದೆ, ಹಾರ್ಟಲ್ಲಿ ನಿಮಗೆ ಒಂಥರ ಇವಾಗ ಏನೋ ಯಾಕೋ ಸರಿ ಇಲ್ವಲ್ಲ ಅಂತ ಅನಿಸ್ತಾ ಇದೆ ಅಂದಾಗ ನಿಮ್ಮದು ಹಾರ್ಟ್ ಚಕ್ರ ಆವಾಗ ಸ್ವಲ್ಪ ಎನರ್ಜಿ ಬೇಕಾಗಿರುತ್ತೆ. ಅದಕ್ಕೆ ರೋಸ್ ಕ್ವಾರ್ಟ್ಸ್ ಇಟ್ಕೊಳ್ಳಿ, ಆಮೇಲೆ ಮೆಡಿಟೇಟ್ ಮಾಡಿ ಅದನ್ನು ಇಟ್ಕೊಂಡು ಆಮೇಲಿಂದ ಆ ರೋಸ್ ಕ್ವಾರ್ಟ್ಸನ್ನು ನಿಮ್ಮದು ಹಾರ್ಟ್ ಮೇಲೆ ಇಟ್ಕೊಳ್ಳಿ, ಆ ಹಾರ್ಟ್ ಚಕ್ರದ ಹತ್ರ. ಆಮೇಲೆ ಇಟ್ಕೊಂಡು ಅದನ್ನು ಒಂದು 15 ಮಿನಿಟ್ಸು ಎವ್ರಿ ಡೇ ಅದನ್ನು ಒಂದು 2 ವೀಕ್ಸ್ ತನಕ ಮಾಡಿ. ಆಮೇಲೆ ನೋಡಿ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಹಾಗೆ ಯಾವ 7 ಚಕ್ರಾಸ್ ಇದೆ ಅಲ್ವಾ, ಆ 7 ಚಕ್ರಾಸಲ್ಲಿ ಯಾವುದು ಒಂದು ಚಕ್ರ ಸರಿ ಇಲ್ಲ ಅಂತ ಆವಾಗ ನೀವು ಆ ಕ್ರಿಸ್ಟಲ್ನ ಅದ್ರ ಜಾಗದಲ್ಲಿ ಇಟ್ಕೊಂಡು ಅದನ್ನು ನೀವು ಮೆಡಿಟೇಟ್ ಮಾಡಿ. ಇಲ್ಲ ಅಂತಂದರೆ 15 ಮಿನಿಟ್ಸು ಸುಮ್ಮನೆ ಇಟ್ಕೊಂಡ್ರೂ ಸಾಕು. ಆಮೇಲೆ 2 ವೀಕ್ಸ್ ತನಕ ಇಟ್ಕೋಬೇಕು. ಆವಾಗ ನೀವೇ ನೋಡ್ತೀರಾ ಆ ಚಕ್ರ ಅದರಷ್ಟಕದೇನೆ ಸರಿ ಹೋಗ್ಬಿಡತ್ತೆ ಆ ಥರ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋ ಅಂಥದ್ದು. ಸೊ ಇನ್ನೊಂದು ದಿನ ನಾನು ಕ್ರಿಸ್ಟಲ್ಸ್ ಬಗ್ಗೆನೇ ಬರೀ ನಾನು 7 ಚಕ್ರಾಸ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ಹೇಗೆ ಹೀಲ್ ಮಾಡ್ಕೊಳ್ಳೋದು, ಸೊ ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಆಮೇಲೆ ಕ್ರಿಸ್ಟಲ್ಸ್ ನಿಮಗೆ ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನನಗೆ ಹೇಳಿ. ನಾನಿವಾಗ ಕ್ರಿಸ್ಟಲ್ದು ನೆಕ್ಸ್ಟ್ ವೀಕ್ ಅಥವಾ ಅದ್ರ ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ ಶಾಪಿಂಗ್ ಮಾಡೋದಕ್ಕೆ. ಆಮೇಲಿಂದ ಅದನ್ನು ನಾನು ಪಾರ್ಸಲ್ ಮಾಡ್ತಾ ಇದ್ದೀನಿ. ಯಾವ ಕ್ರಿಸ್ಟಲ್ ಬೇಕಾಗಿದೆ ಅಂತ ನೀವು ಫಸ್ಟೇ ಹೇಳಬೇಕು, ಆವಾಗ ನಾನು ಆ ಕ್ರಿಸ್ಟಲ್ನ ಶಾಪಿಂಗ್ ಮಾಡೋದಕ್ಕೆ ಆಗುತ್ತೆ. ಇನ್ನು 2 ವೀಕ್ಸ್ ಟೈಮ್ ಇದೆ. ಇನ್ನು 2 ವೀಕ್ಸಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಕೂಡ ಇದೆ. ಸೊ ನೀವು ಮನಿನ ಆನ್ ಮಾಡಬೇಕು ಅಂತ ಇದ್ದರೆ, ಅಬಂಡೆಂಟಾಗಿ ನಿಮ್ಮ ಹತ್ರ ದುಡ್ಡು ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿ ನಿಮ್ಮ ಹತ್ರ ಇರಬೇಕು ಅಂತ ಇದ್ದರೆ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಮಾಡಿ. ತುಂಬ ಜನ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಸಂಡೇ 29ಗೆ 2 ಗಂಟೆ ಅಷ್ಟೊತ್ತಿಗೆ ಇಂಡಿಯನ್ ಟೈಮಿಂಗ್ಸಲ್ಲಿರುತ್ತೆ. ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಇದಕ್ಕೆ 1111 ರೂಪೀಸ್ ಆಗುತ್ತೆ. ಈಗ ಆಲ್ಮೋಸ್ಟ್ ಸೀಟ್ಸ್ ಎಲ್ಲನೂ ರಿಸರ್ವ್ ಆಗೋಗಿದೆ. ಸೊ ನಿಮಗೂ ಏನಾದರೂ ಅಬಂಡೆಂಟಾಗಿ ಮನಿ ನಿಮ್ಮ ಲೈಫಲ್ಲಿ ಬರಲಿ ಅನ್ನೋದಿದ್ರೆ ಈ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪಿಗೆ ಜಾಯ್ನ್ ಆಗಿ. ನೀವೇ ನೋಡ್ತೀರಾ ಹೇಗೆ ನಿಮ್ಮದು ಆ ನೆಗೆಟಿವಿಟಿನೆಲ್ಲ ತೆಗೆದುಬಿಟ್ಟು ಆಮೇಲಿಂದ ಪಾಸಿಟಿವ್ ಆಗಿರೋ ಸೀಡ್ಸ್ನ ಹಾಕಿ ಮನಿನ ನಿಮ್ಮ ಲೈಫಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ವರ್ಕ್ಶಾಪು. ಸೊ ಎಲ್ಲ ಥರದ ಆ್ಯಕ್ಟಿವಿಟೀಸು ನಾವು ಮಾಡ್ತೀವಿ. ನಮ್ಮ ಮತ್ತು ಮನಿ ಜೊತೆಗೆ ಫ್ರೆಂಡ್ಶಿಪ್ನ ತುಂಬ 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 ಸ್ಟ್ರಾಂಗಾಗಿ ಮಾಡೋದಕ್ಕೆ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಇಮೇಲ್ ಅಡ್ರೆಸ್ಸು anitha.sv2472@gmail.com ಅದಕ್ಕೆ ಕಳಿಸಿ. ನಾನು ನಿಮಗೆ ಇನ್ಫಾರ್ಮೇಷನ್ನು ಹೇಗೆ ಪೇ ಮಾಡೋದು ಅದರದ್ದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಕ್ರಿಸ್ಟಲ್ಸ್ ನಿಮಗೆ ಬೇಕು ಅಂತಿದ್ರು ಕೂಡ ಸೊ ನನಗೆ anitha.sv2472@gmail.com ಅದಕ್ಕೆ ನನಗೆ ಒಂದು ಮೇಲ್ ಕಳಿಸಿ. ಆಮೇಲಿಂದ ನಾನು ನಿಮಗೆ ಆ ಕ್ರಿಸ್ಟಲ್ಸ್ನೆಲ್ಲ ತಲುಪಿಸೋ ಜವಾಬ್ದಾರಿ ನಂದು. ಬಟ್ ಬೇಗ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾನು ಇಲ್ಲಿಂದ ಕೊರಿಯರ್ ಮಾಡ್ತೀನಿ, ಅದು ಹೋಗಿ ತಲುಪೋದು ಯಾವಾಗ ಅಂತ ಗೊತ್ತಿಲ್ಲ. ಸೊ ನೀವು ಇಮೇಲ್ ಕಳಿಸಿರ್ತೀರ ನನಗೆ, ನಂಗೆ ಇಂಥ ಕ್ರಿಸ್ಟಲ್ ಬೇಕಾಗಿದೆ ಅಂತ ಹೇಳಿ.
ಸೊ ಆವಾಗ ನಾನು ಕ್ರಿಸ್ಟಲ್ ಕಳಿಸಾದ್ಮೇಲಿಂದ ಅಲ್ಲಿಗೆ ತಲುಪಾದ್ಮೇಲೆ ನಾನು ನಿಮಗೆ ಒಂದು ಇಮೇಲ್ ಕಳಿಸ್ತೀನಿ, ನಿಮ್ಮ ಕ್ರಿಸ್ಟಲ್ ಬಂದಿದೆ ಅಂತ ಹೇಳಿ. ನೀವು ಅವಾಗ ಪೇ ಮಾಡಿ ಆ ಕ್ರಿಸ್ಟಲ್ನ ತೊಗೊಳ್ಬೋದು. ಓಕೆನಾ? ಸೊ 2 ಇನ್ಫಾರ್ಮೇಷನ್ನು, ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪು 29th January ಸಂಡೇ 2 ಗಂಟೆ ಅಷ್ಟೊತ್ತಿಗೆ. ಕ್ರಿಸ್ಟಲ್ಸ್ ಬೇಕು ಅಂತ ಇದ್ದರೆ ಇಮೇಲನ್ನು ಕಳಿಸಿ. ಓಕೆನಾ? ಗುಡ್ ಲಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.